ಯಾವ ಬ್ಯಾಸಿಗೆಲ್ಲೂ ಕಮ್ಮಿ ಆಗಲ್ಲ. ಇದು ಖಾಲಿ ಆಗ್ತಾ ಇರುತ್ತೆ. ಮತ್ತು ಎಷ್ಟು ಖಾಲಿ ಆಗುತ್ತೋ ಅಷ್ಟು ಬೆಳ್ಕರೈತಿ, ಅಷ್ಟು ಗಂಗೆ ಬರುತ್ತೆ. ಜಾಸ್ತಿ ಮಳೆ ಇಲ್ಲಿ ಸ್ಥಾಪನೆ ಆದರೂ ಕಾಡಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ರಾಮ ಬಾಣ ಬಿಟ್ಕೊಳ್ಳಿ ಇಲ್ಲಿ ಗಂಗೆ ಉತ್ಪತ್ತಿ ಆಗಿದೆ ಬಾವಿಯಲ್ಲಿ. ಅದು ಅಲ್ಲಿ ಆ ಕಾಲದಲ್ಲಿ ಹೆಂಗೆ ಮಾಡಿರೋ ಇಲ್ಲಿ ಓಪನ್ ಆಗಿದೆ, ಡ್ಯಾಮೇಜ್ ಆಗಿದೆ ಅಲ್ಲ ನೋಡಿಲ್ಲಿ. ಮತ್ತೆ ಇಲ್ಲಿ ಏನಾದ್ರು ದಾಳಿ ಏನಾದ್ರು ಆಗಿತ್ತಾ ಅವಾಗ ರಾಜರುಗಳದ್ದು? ಇಲ್ಲೇ ಅದೇನು ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ಹಿಂಗೆ ನಡ್ಕೊಂಡು ಬರ್ತಾ. ಆ ಮರದ ವಿಶೇಷತೆ ಏನು ಅಲ್ಲೊಂದು ಮರನ? ಹೌದು, ಇದು ತಾರಿ ಮರದ ವಿಶೇಷತೆ ಹೇಳ್ರಿ ಒಂದ್ ಸ್ವಲ್ಪ. ಆ ತಾರಿ ಮರ ಅಂದ್ರೆ ಅದು ಶನಿದೇವ್ರ ವಾಹನ ಅಂತ ಹೇಳ್ತಾರೆ. ಅದು ಶನಿದೇವರು ಅದರಡಿ ಕೂತು ಸ್ಥಾಪನೆ ಮಾಡಿದ್ದು ಅಂತ, ಸ್ಥಾಪನೆ ಮಾಡಿದ್ದು ಅಲ್ಲಿ. ಅಂದ್ರೆ ತಪಸ್ಸಿಗೆ ಏನಾದ್ರು ವಿಶ್ರಾಂತಿ ಕುತ್ಕೊಂಡ್ರೆ ಇದು ತಾರಿ ಮರದ ಕೆಳಗಡೆ ಕುತ್ಕಂತಿದ್ರು. ಹೌದು, ತಾರಿ ಮರದ ಕೆಳಗಡೆ ಕೂತು ಇದು ದೈವ ಶಕ್ತಿ ಇದೆ. ಈಗ ಈ ಕಾಡಿಗೆ ಬರ್ತಾರೆ ತಿರುಲಿಂಗ ರಾಮೇಶ್ವರ, ಆಮೇಲೆ ಗಂಜಿಗೆರೆ ರಾಮೇಶ್ವರ ಅಂತಾರೆ. ರಾಮೇಶ್ವರ ತಿರುಲಿಂಗ 3 ದೇವಸ್ಥಾನ ಇದ್ದಾವೆ. ಅದಕ್ಕೆ ತಿರುಲಿಂಗ ರಾಮೇಶ್ವರ, ಗಂಜಿಗೆರೆ ರಾಮೇಶ್ವರ ಅಂತಾರೆ. ತಿರುಲಿಂಗ ರಾಮೇಶ್ವರ 3 ದೇವಸ್ಥಾನ ನೋಡ್ತಾವ. ಅಮ್ಮ ಇದೆ, ಗಂಗಮ್ಮ, ಕೊಳ ಇದೆ, ಒಂದು ಕೊಳ ಇದೆ. ವಿಡಿಯೋ ಮಾಡ್ತಿದ್ದು ಯಾರಿಗೆ ತೋರಿಸ್ತೀಯ? ತತಾ ನಮಸ್ತೆ. ನಮಸ್ತೆ. ತತಾ ನಮಸ್ತೆ. ನಮಸ್ತೆ. ಇದು ಯಾವ ದೇವಸ್ಥಾನ? ಇದು ರಾಮೇಶ್ವರ ತಿರುಲಿಂಗ 3 ದೇವಸ್ಥಾನ ಇದ್ದಾವೆ. ಅದಕ್ಕೆ ತಿರುಲಿಂಗ ರಾಮೇಶ್ವರ, ಗಂಜಿಗೆರೆ ರಾಮೇಶ್ವರ ಅಂತಾರೆ. ತಿರುಲಿಂಗ ರಾಮೇಶ್ವರ 3 ದೇವಸ್ಥಾನ ನೋಡ್ತಾವ. ಅಮ್ಮ ಇದೆ, ಗಂಗಮ್ಮ, ಕೊಳ ಇದೆ, ಒಂದು ಕೊಳ ಇದೆ. ಇದು ಭಾರಿ ವರ್ಷದ್ದು ದೇವಸ್ಥಾನ, ಹಳೆ ಕಾಲದ ದೇವಸ್ಥಾನ. ಪುರೋಹಿತ್ಗೆ ಇದು ಯಾರಿಗೂ ಗೊತ್ತಲ್ಲ ಈ ದೇವಸ್ಥಾನ. ಇಲ್ಲಿ ಸ್ಥಾಪನೆ ಆಗಿರೋದು ಕಾಡಲ್ಲಿರೋದು ಇದು ಈ ದೇವಸ್ಥಾನ. ಹಂಗೆ ನಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಸಣ್ಣ ಹುಡುಗಂದಲ್ವೇ. ತತಾ ಇದು ಯಾವ ಕಾಲದಲ್ಲಿ ಸ್ಥಾಪನೆ ಆಗಿದ್ದು? ಇದು ಅದು ಎಷ್ಟು ವರ್ಷಗಳು ಆಗಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಅದು ನಾವು ಸಣ್ಣ ಹುಡುಗಂದಲೂ ಮಾಡ್ತಾ ಇದ್ವಿ, 5-6 ವರ್ಷದಿಂದಲೂ. ಆವಾಗಲೂ ಇದೇ ಥರ ಇತ್ತು ದೇವಸ್ಥಾನ. ನಮಗೀಗ 74 ವರ್ಷ ನಮಗೆ. ತತಾ ಇದು ಹೊಯ್ಸಳರ ಕಾಲದಿಂದ ಮೇಲೇನೆ? ಅದ್ರ ಮೇಲೆ. ಇದು ಎಷ್ಟು ಸಾವಿರ ವರ್ಷ ಇತಿಹಾಸ ಆಗಿದೆ ಇದಕ್ಕೆ? ಇತಿಹಾಸ ಅಂದ್ರೆ ಅದು ಹೇಳಂಗೆ ಇಲ್ಲ, ಎಷ್ಟು ವರ್ಷಗಳಾಗಿದೆ ಗೊತ್ತಿಲ್ಲ. ಅದು ಸ್ಥಾಪನೆ ಇರೋದಂತೂ ಯಾರಿಗೂ ಗೊತ್ತಿಲ್ಲ, ಹಿರಿಯರಿಗೂ, ನಮಗಿಂತ ಹಿರಿಯರಿಗೂ ಗೊತ್ತಿಲ್ಲ ಇದು. ಮತ್ತೆ ಈ ದೇವಸ್ಥಾನದ ವಿಶೇಷತೆಗೇನೆ ಏನು? ವಿಶೇಷ ಹಿಂಗೆ ನಡ್ಕೊಂಡು ಬರ್ತೈತೆ, ಹೇಳ್ಕೊಂಡು ಅದು ಅದ್ರ ಇತಿಹಾಸ ಏನು ಗೊತ್ತಿಲ್ಲ. ಈಗ ಇಲ್ಲಿಗೆ ಬಂದ್ರೆ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ, ಫಿಕ್ಸ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಏನು ಪ್ರತೀತಿ? ಇಲ್ಲಿ ಮಕ್ಕಳ ಫಲ ಮದುವೆ ಆಗಿ ಮಕ್ಕಳಿಲ್ಲದೆ ಇದ್ದರು ಇಲ್ಲಿ ಅಮ್ಮ ಇದೆ, ಗಂಗಮ್ಮ, ಒಂದು ಕೊಳ ಇದೆ. ಬಂದು ಗಂಗಮ್ಮನ ಮಾಡ್ಕೊಂಡು ಇಲ್ಲಿ ಹಾಕಿರ್ತಾವ, ಗಂಗೆ ಹಾಕ್ಯಂಡು ಬಂದವ್ರು ಯಾರು ಹಂಗೆ ಹೋಗಲ್ಲ, ಸ್ನಾನ ಮಾಡಲೇಬೇಕಾಗಿರ್ತಾವ. ಈಗ ಅದು ಗಂಗಮ್ಮನ ಕೊಳದ್ದು ಒಂದು ಸ್ವಲ್ಪ ವಿಶೇಷತೆಗಳು ಹೇಳ್ರಿ. ಈಗ ಅಲ್ಲಿ ಆ ಪ್ಲೇಸನ್ನು ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ ಬನ್ನಿ. ಅದು ತತಾ ಈಗ ಇದು ರಾಮೇಶ್ವರ ಸ್ವಾಮಿಗೆ ಕನೆಕ್ಷನ್ ಐತೆ, ರಾಮಾಯಣ ಕನೆಕ್ಷನ್ ಐತೆ ಅಂತ ಎಲ್ಲ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ರಾಮ ಬಂದು ಬಾಣ ಬಿಟ್ಟು ಅದನ್ನ ಹೇಳಿ. ಇದು ಹೆಂಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಅರ್ಚಕರಾದಂತಹ, ನಿಮ್ಮ ಹೆಸರೇನು ಹೇಳಿ? ರಮೇಶಪ್ಪ ಅವರು ಹೇಳ್ತಾರೆ. ಇದೇ ನೋಡಿ, ಇದು ಅಮ್ಮ, ಇದು ಗಂಗಮ್ಮ ಅಂತ. ಇಲ್ಲಿ ಕೊಳ, ಇದು ಕೊಳ. ಇದು ಇಲ್ಲಿ ಆ ಕಾಲದಲ್ಲಿ ಬಂದು ಇಲ್ಲಿ ರಾಮ, ಲಕ್ಷ್ಮಣ, ಸೀತೆ ಇಲ್ಲಿ ವನವಾಸ ಕಾಡು. ಇದು ಇಲ್ಲಿ ಸ್ಥಾಪನೆ ಆದರೂ ಕಾಡಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ರಾಮ ಬಾಣ ಬಿಟ್ಕೊಳ್ಳಿ ಇಲ್ಲಿ ಗಂಗೆ ಉತ್ಪತ್ತಿ ಆಗಿದೆ ಬಾವಿಯಲ್ಲಿ. ಅದು ಅಲ್ಲಿ ಆ ಕಾಲದಲ್ಲಿ ಹೆಂಗೆ ಮಾಡಿರೋ, ಇಲ್ಲಿ ಓಪನ್ ಬಾವಿ ಹೆಂಗೆ ಮಾಡಿದ್ದಾರೆ. ಒಂದು ಸಾಮಾನ್ಯ ಕಲ್ಲು ಬಾವಿ ಹೆಂಗೆ ಒಂದು 10 ಅಡಿ ಆಗಲ, ಒಂದು 7-8 ಅಡಿ ಆಳ ಬರ್ಬೋದು. ಅಂತೂ ಖಾಲಿ ಆಗ್ತಾ ಇರುತ್ತೆ. ಅಂತೂ ಭಕ್ತರು ಭಾರಿ ಬರ್ತಾರೆ ಇಲ್ಲಿ. ಈಕೆತಕ್ಕೆ ಭಾರಿ ಜನ ಮಕ್ಕಳು ಪಲ್ಲಕ್ಕೆ ಬರ್ತಾರೆ, ಅರ್ಕೆ ಕೊಡೋರು ಬರ್ತಾರೆ. ಗಂಗಮ್ಮನ ಮಾಡ್ತಾರಲ್ಲ ಆ ಥರ ಗಂಗಮ್ಮನ ಮಾಡ್ಕೊಂಡು ಹೊಸರು ಬಳೆ, ತಮಟ, ಚಿಗಣಿ ಅವನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ತಳಿಗೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ತಳಿಗೆ ಎಲ್ಲ ಪುಡ್ಚಾರ ಎಲ್ಲವ, ತಳಿಗೆ ಭಾರಿ ಜನ ಮಾಡ್ತಾರೆ. ತಳಿಗೆ ಎಲ್ಲವ ಎಡೆ ಮಾಡ್ಕೊಂಡು ತಳಿಗೆ ಮಾಡ್ಕೊಂಡು ಊಟ. ಈ ನೀರನ್ನ ನಮ್ಮ ಮೈ ಮೇಲೆ ಹಾಕೊಂಡ್ರೆ ವಿಶೇಷತೆಗಳು ಏನೇನಿದೆ, ಏನೇನಕ್ಕೆ ಒಳ್ಳೆಯದು? ಅದು ಕೈ ಕಾಲು ನೋವು, ಸೊಂಟ ನೋವು ಇದ್ದಾರೆಲ್ಲ ಇಲ್ಲಿ ಭಾರಿ ಜನಗಳು ಭಕ್ತರು ಬರ್ತಾರೆ. ಆ ಗಂಗೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೆ ನೋವು ಹೊರಿತು ಅಂತ ನಮಗೆ ಅರ್ಚಕರಿಗೆ ಹೇಳ್ತಾರೆ. ಜನ ಭಯಂಕರ ಜನ ಬರ್ತಾ ಇರ್ತಾರೆ ದಿವಸ ಯಾವಾಗಲೂ. ಆಮೇಲೆ ಫಲ ಕೊಟ್ಟಾಳೆ ಆಕಿ. ಸುಮಾರು ನಾವು ಕಾಣಂಗೆ ಹೆಚ್ಚು ಕಡಿಮೆ ಭಾರಿ ಮಕ್ಕಳು ಫಲ ಆಗಿದಾವೆ ಇಲ್ಲಿ ಈ ಜಾಗದಲ್ಲಿ.
ಹೆಚ್ಚು ಕಡಿಮೆ ಸುಮಾರು 60-70 ಕಿಲೋಮೀಟ್ರ್ನಲ್ಲೂ ಈ ಕಾಡಿಗೆ ಬರ್ತಾರೆ. ತಿರುಲಿಂಗ ರಾಮೇಶ್ವರ, ಆಮೇಲೆ ಗಂಜಿಗೆರೆ ರಾಮೇಶ್ವರ ಅಂತಾರೆ. ಆಯಿತಾ, ಇಷ್ಟು ಈ ಪೂಜೆ ನಾವು ಅರ್ಚಕರು ನಾವು 2 ಜನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅಣ್ಣ ತಮ್ಮಗಳು. ಇಷ್ಟು ನಡ್ಕೊಂಡು ಹೋಗ್ತಾ. ಸರ್ಕಾರದ ಕಡೆಯಿಂದ ನೀವು ನೆರವು ಕೇಳಬೇಕು. ನೀವು ಯಾಕೆ ಅಂದರೆ ನೀವು ಹಳ್ಳಿಯಿಂದ ಇಲ್ಲಿ ತನಕ ಬಂದು ಮಾಡ್ತೀರಾ, ಸರ್ಕಾರದಿಂದ ನೀವು ನಿಮಗೆ ನೆರವು ಕೊಡಬೇಕು. ಈ ವಿಡಿಯೋದ ಮುಖಾಂತರ ಸರ್ಕಾರದವರಾಗಲಿ ಸ್ಥಳೀಯ ಶಾಸಕರಾಗಲಿ ನಿಮಗೆ ನೆರವು ಏನಾದ್ರು ಒಂದು ಹೆಲ್ಪ್ ಮಾಡಬೇಕು. ಇದು ಮುಜರೆ ಸೇರಿಲ್ಲ, ಇದು ಹಿಂಗೆ ಆ ಕಾಲದಿಂದ ನಡ್ಕೊಂಡು ಬರ್ತಾ ಇದ್ದೇವೆ. ಪೂಜೆ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಸಣ್ಣ ಹುಡುಗರಿಂದಲೂ ನಮ್ಮ ಅಪ್ಪನ ಕಾಲದಿಂದಲೂ ಮಾಡಿದವರು, ನಾವು ಮಾಡ್ತಾಯಿದ್ದೀವಿ. ಹಿಂಗೆ ಭಕ್ತರಿಗೆ ಬಂದವರು ಕಾಣಿಕೆ ಹಾಕಿದ್ದೆ ನಮಗೆ ಪೂಜಾರರು, ನಮಗಂತೂ ಹಂಗೆ ನಡ್ಕೊಂಡು ಹೋಗ್ತೈತೆ. ಹಂಗೆ ಇದು ಒಂದು ಸ್ವಲ್ಪ ಇದನ್ನು ತೋರಿಸಿ ಬಾವಿನ. ಇದು ಯಾವತ್ತು ನೀರು ಕಮ್ಮಿ ಆಗಲ್ವಾ? ಇದು ನೀರು ಇಲ್ಲಿ ಖಾಲಿ ಆಗುತ್ತೆ ಅಂತೂ ಬರ್ತಾ, ಎಷ್ಟು ಖಾಲಿ ಆಗುತ್ತೋ ದಿವಸ ಅಷ್ಟೇ ಬರುತ್ತೆ. ಈ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ. ಅದು ಇದು ನೀರು ಕಮ್ಮಿ ಆಗಿರೋ ಇತಿಹಾಸನೇ ಇಲ್ಲ. ಬೇಸಿಗೆಗಾಲದಲ್ಲಿ ಸಹ ಇರುತ್ತೆ. ಇಲ್ಲ ಇಲ್ಲ, ಯಾವ ಬೇಸಿಗೆಲ್ಲೂ ಕಮ್ಮಿ ಆಗಲ್ಲ. ಇದು ಖಾಲಿ ಆಗ್ತಾ ಇರುತ್ತೆ. ಮತ್ತು ಎಷ್ಟು ಖಾಲಿ ಆಗುತ್ತೋ ಅಷ್ಟು ಬೆಳ್ಕರತಿ, ಅಷ್ಟು ಗಂಗೆ ಬರುತ್ತೆ. ಜಾಸ್ತಿ ಮಳೆ ಆಗಿಬಿಟ್ರೆ ತುಂಬಿ ಹರಿದು ಹೋಗ್ತಾ ಇರುತ್ತೆ ಆಚೆಗೆ. ಈಗ ಎಷ್ಟಿದೆಯೋ ಅಷ್ಟೇ ಇದೆ. ಅದು ಹೆಚ್ಚು ಕಮ್ಮಿ 8 ಅಡಿ ಆಳ ಇರಬೇಕು. ಕಲ್ಲು ಹಾಕಿ ಅಮ್ಮನಡಿ ಕಲ್ಲು ಬಂಡೆಯಲ್ಲಿ ಗಂಗೆ ಉತ್ಪತ್ತಿಯಾಗಿ ಬರ್ತಾ ಇರ್ತಾಳೆ. ಜಾತ್ರೆಯಲ್ಲಿ ವರ್ಷಕ್ಕೊಂದು ಸರಿ ಜಾತ್ರೆಯಲ್ಲಿ ಖಾಲಿ ಮಾಡ್ತಾರೆ. ಎಷ್ಟು ಆಳ ಇದೆ ಇದು? ಅದು ಒಂದು 9-10 ಅಡಿ ಆಳ ಇರ್ಬೋದು. ಇದು ಈ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಮೇಲಿಂದ ನೋಡಿದ್ರೆ ಪ್ಯೂರ್ ನೀರು, ತಿಳಿಯಾದ ನೀರು. ಆಮೇಲೆ ಇಲ್ಲಿ ಬಂದಂಥ ಭಕ್ತಾದಿಗಳು ಪ್ಲಾಸ್ಟಿಕ್ನ ಇಲ್ಲಿ ಯೂಸ್ ಮಾಡಬಾರ್ದು. ಯಾಕೆಂದರೆ ಇಲ್ಲಿ ಡಸ್ಟ್ಬಿನ್ ಇದೆ, ಅಲ್ಲಿ ಕಲಿಸುಚ್ಚ ಮಾಡ್ದಂಗೆ ಎಲ್ಲ ಹಾಕ್ಬೇಕಲ್ಲಿ, ಗಲೀಜು ಮಾಡ್ದಂಗೆ. ಜನಗಳು ಹಂಗೂ ಕೇಳಕ್ಕಲ್ಲ, ಅಲ್ಲೆಲ್ಲ ಬಿಸಾಕ್ತಾರೆ. ಆಯ್ತಾ, ನಾವು ಈ ಪೂಜಾರ ಅರ್ಚಕರು ಹೇಳಿದ್ರು ಕೇಳಕ್ಕಲ್ಲ. ಅವ್ರು ಮಾಡೋದೇ ಮಾಡ್ತಾರೆ. ಏನು ಮಾಡೋದು? ಏನು ಮಾಡಂಗಿಲ್ಲ. ತಾತ ಇದು ಇತಿಹಾಸದ ಬಗ್ಗೆ ಹೇಳಿ. ಇದು ಇತಿಹಾಸದ ಬಗ್ಗೆ ಹೇಳಿ. ಇದು ರಾಮ ಲಕ್ಷ್ಮಣ ಇಲ್ಲಿ ಬಂದು ಈ ಕಾಡಿಗೆ ಇಲ್ಲಿ ಸ್ಥಾಪನೆ ಆಗಿ ಇಲ್ಲಿ 3 ತಿರುಲಿಂಗ 3 ದೇವ್ರು ಮಾಡಿಟ್ಟ. ಆಮೇಲೆ ಗಂಗೆ ಉತ್ಪತ್ತಿ ಆದು. ಇಲ್ಲಿ ಬಾಣ ಬಿಟ್ಟು ಕುಡಿಯೋಕ್ಕೆ ನೀರು ಬಾಯಾರಿಕೆ ಹತ್ತದು ಬಿಟ್ಟ ಬಾಣ. ಆಮೇಲೆ ಮುಂದಕ್ಕೆ ಎಲ್ಲಿಗೆ ಹೋದ್ರು ಕಾಡು ಅಂದರೆ ಆವಾಗ ಈಗ ಬಿಡ್ರಿ, ಈಗ ರೋಡು ಪಾಡು ಅದು ಇದು ಆಗಿದೆ. ಇವಾಗ ಸ್ವಲ್ಪ ಭಕ್ತಾದಿಗಳು ಬರ್ತಾರೆ. ಮುಂದೆಲ್ಲ ನಾವು ಸಣ್ಣ ಹುಡುಗರಿಂದ ಕಾಡು ಅಂದ್ರೆ ಇಲ್ಲಿ ಬರೋಕ್ಕೆ ಹೆದರಿಕೆ ಆಗೋದು. ಇಲ್ಲ ಅಂಥ ಕಾಡಿಗೆ ಬಂದು ಈ ಭಗವಂತ ಇಲ್ಲಿ ಸ್ಥಾಪನೆ ಆಗಿ ಮುಂದೆ ಯಾವ ಕಡೆ ಹೋದ್ನೋ ಗೊತ್ತಲ್ಲ. ಮುಂಚೆ ಆಮೇಲೆ ಅದು ಉತ್ತರದಿಂದ ಇಲ್ಲಿಗೆ ಬಂದಿರೋದು. ಬಾಯಾರಿಕೆ ಆದಾಗ ನೀರನ್ನ ತನ್ನ ಬಿಲ್ಲಿಂದ ಹೊಡೆದು ನೀರು ಉತ್ಪತ್ತಿ ಆಗಿರೋದು. ಅವಾಗಿಂದ ನೀರು ಇದು ಸಹ ಯಾವತ್ತೂ ಬತ್ತಿಲ್ಲ. ಇಲ್ಲ ಬತ್ತಿಲ್ಲ. ದೇವ್ರು ಇರೋದಕ್ಕೆ ಸಾಕ್ಷಿನೇ ಈ ನೀರು, ಗಂಗಮ್ಮ. ಮತ್ತೆ ನಿಮ್ಮ ಇತಿಹಾಸದಲ್ಲಿ ಯಾವತ್ತಾರು ಗಂಗಮ್ಮ ಖಾಲಿಯಾಗಿರೋದು ಇದೆಯಾ ಇದರಲ್ಲಿ? ಇಲ್ಲ, ಇಲ್ಲಿ ಇದು ಯಾವಾಗಲೂ ಖಾಲಿ ಆಗಲ್ಲ. ಖಾಲಿ ಆಗುತ್ತೆ. ಆದರೂ ನೀರು ಬಂದೇ ಬರುತ್ತೆ. ಇಡೀ ಒಂದು ವರ್ಷದಲ್ಲ ಪೂರ ಮಳೆ ಬರಲಿಲ್ಲ ಅಂದರೂ ಬರಗಾಲ ಬಂದರೂ ಇಲ್ಲಿ ಗಂಗೆ ಇಲ್ಲಿ ಈ ಜಾಗದಲ್ಲಿ ಹೋಗಲ್ಲ. ಗಂಗೆ ಇಲ್ಲ, ಬರೀ ಬಾವಿ ಆಯಿತು ಅಂದ್ರೆ ಇಲ್ಲಿ ಆ ಭಗವಂತ ರಾಮೇಶ್ವರ ಇಲ್ಲಿ ಈ ಜಾಗದಲ್ಲಿ ಇಲ್ಲ ಅಂತ ಲೆಕ್ಕ. ಯಾವ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಇಲ್ಲಿ ಖಾಲಿ ಆಗಲ್ಲ. ಸತ್ಯ ಅಂದರೆ ಈ ಗಂಗಮ್ಮ ಈ ಗಂಗಿಂದಲೇ ಸತ್ಯ ಇಲ್ಲಿ ನಡೀತಾ ಇರೋದು. ಆ ಗಂಗಿಂದಲೇ ಸತ್ಯ. ಭಯಂಕರ ಜನ ಇಲ್ಲಿ ಬಂದವರೆಲ್ಲ ಸ್ನಾನ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಭಕ್ತಾದಿಗಳು ಹೋಗ್ತಾರೆ ಇಲ್ಲಿ. ಅಷ್ಟೇ. ಈ ಬೆಟ್ಟದಿಂದ ಹಿಂದೆ ಏನೇನಿದೆ? ಯಾರು ಹತ್ತಿಲ್ವಾ ಮೇಲ್ಗಡೆ? ಎಲ್ಲ ದನ ಕರೆಲ್ಲ ಹೋಗ್ತಾರೆ ಬೆಟ್ಟಕ್ಕೆ. ಎಲ್ಲ ಏನು ಹುಲಿ ಚಿರತೆ ಯಾವುದು ಅವೆಲ್ಲ ಇದಾವೆ. ಇದ್ರು ಪೂಜೆ ಹಾಕ್ಕೊಂಡು 2-3 ಜನ ದನ ಕರ ಕುರಿ ಮೇಯಿಸಿ ಬರ್ತಾರೆ. ಇದ್ರ ಬೆಟ್ಟದಿಂದ ಮರಗಳು ಎಲ್ಲ ಇದೆ. ಸಣ್ಣ ಚಿಕ್ಕ ಮರ ಇದೆ ಎಲ್ಲವ. ಬೆಟ್ಟ ಅಂದ್ರೆ ಹೆಚ್ಚು ಕಡಿಮೆ ನೆಟ್ಟಿಗೆ 1.5 ಕಿಲೋಮೀಟ್ರ್ ಎತ್ತರ ಇರ್ಬೋದು ಬೆಟ್ಟ. ಇಲ್ಲಿ ಇರೋದೆಲ್ಲ ಕಾಡು. ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ಅಕ್ಕಪಕ್ಕದಲ್ಲಿ ಅಳಿದು ಹೋಗಿರೋ ದೇವಸ್ಥಾನಗಳು ಇಲ್ವಾ? ಯಾವುದು ಇದು ಬಿಟ್ರೆ ಇಲ್ಲಿ ಯಾವ ದೇವಸ್ಥಾನ ಇಲ್ಲ. ಮ್ಯಾಲೊಂದು ಹೆಚ್ಚು ಕಡಿಮೆ 3-4 ಕಿಲೋಮೀಟ್ರಲ್ಲಿ ಬೆಟ್ಟದ ಮೇಲೆ ಒಂದು ರಂಗಸ್ವಾಮಿ ಅಂತ ಇದೆ. ಇಲ್ಲಿ ಮತ್ತೆ ಈ ಜಾಗದಲ್ಲಿ ರಾಮೇಶ್ವರದ ಜಾಗದಲ್ಲಿ ಮೇಲೆ ಬೆಟ್ಟದಲ್ಲಿ ಒಂದು ಸಣ್ಣ ದೇವಸ್ಥಾನ ಕಲ್ಲು ಬಂಡೆಲಿ ಐತೆ. ಅದು ಈಗ ಸ್ವಲ್ಪ ನೆನೆದಂಗೆ ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಿ. ಎಲ್ಲಿ ಇದ್ರ ಮೇಲೆ? ಅದ್ರ ಮೇಲೆ ನೆತ್ತಿಲಿ ಅದು ಯಾರು ಸಹ ನೋಡಿಲ್ಲ. ಪೂಜೆ ಮಾಡ್ತಾರೆ. ಅದನ್ನ ಹೊಸಕೋಟೆ ಪೂಜೆ ಮಾಡ್ತಾರೆ. ಶನಿವಾರದ. ಅದು ನಾವು ಹೋಗ್ಬೇಕು ಅಂದ್ರೆ ಈಗ ಭಕ್ತಾದಿಗಳು ಅಲ್ಲಿಗೆ ಹೋಗ್ಬೇಕು, ಅಕ್ಕಡಾಸ್ ಬರ್ಬೇಕು. ಇಲ್ಲಿಂದ ಹೋಗಕ್ಕಾಗಲ್ಲ. ಅದು ಶಿವನೇ? ಶಿವಲ್ಲ, ಅದು ಒಂಥರ ಕಲ್ಲು ಬಂಡೆ ಈ ತರ ಒಂಥರ ಭೂತಪ್ನಲ್ಲಿ ಇದೆ. ಅಲ್ಲಿ ಬೇರೆ ಬೇರೆ ನಾನ್ ವೆಜ್ ಎಲ್ಲ ಮಾಡ್ತಾರ? ಏನು ಮಾಡಲ್ಲ? ಅದೆಲ್ಲ ಮಾಡಲ್ಲ. ಬರೀ ಪೂಜೆ ಅಷ್ಟೇ. ಪೂಜೆ ಶನಿವಾರ ಒಂದು ದಿವಸ ಪೂಜೆ ಮಾಡ್ತಾರೆ.
ಆಂಜನೇಯ ಏನಾದ್ರು ಇರ್ಬೋದು ಅಲ್ಲಿ? ಇಲ್ಲ ಅಲ್ಲ ಆಂಜನೇಯ ಏನೂ ಇಲ್ಲ ಅಲ್ಲಿ. ದೇವ್ರು ನಾವು ಸಣ್ಣ ಹುಡುಗರಾಗ ದನಿಗೆ ಹೋಗ್ತಿದ್ದು ಅವಾಗ ನೋಡಿದ್ದು. ಈಗ ಹೋಗಿಲ್ಲ ನೀವು? ಇಲ್ಲ ಇಲ್ಲ, ಈಗ 25 ವರ್ಷದ ಆಚೆಗೆ ನಾವಲ್ಲಿ ದನ ಕರಿಗೆ ಹೋದ್ರು ನೋಡ್ದದ್ದು ಬೈಕ್ ಒಂದು ಮರದಡಿ ಕಲ್ಲು ಬಂಡೆಲಿತ್ತು. ಈಗ ಸ್ವಲ್ಪ ಒಂದು ಸಣ್ಣ ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಇದು ನಾಗಲಿಂಗ ಪುಷ್ಪ ಅಂತ, ಇದು ಎಲ್ಲಿ ಸತ್ಯ ಇರೋ ಪ್ಲೇಸಲ್ಲಿ ಮಾತ್ರ ಇದು ಹುಟ್ಟೋದು ಅಂತ ಹೇಳ್ತಾರೆ, ಹೌದಾ ತಾತ? ಹೌದು, ಇರ್ಬೋದು. ಸತ್ಯ ಇರೋ ಜಾಗದಲ್ಲಿ ಹುಟ್ಟೋದು ಅಂದ್ರೆ ಅದು ಹುಟ್ಟಲ್ಲ, ಸಸಿ ಹಾಕಿರೋದು ಅದು. ಕಡಿಮೆ ಒಂದು 25 ವರ್ಷದ ಮರ ಇರ್ಬೋದು ಇದು, ಸಸಿ. ಹಂಗೆ ಒಂದು ಸ್ವಲ್ಪ ದೇವ್ರುಗಳನ್ನ ಎಲ್ಲ ಪರಿಚಯ ಮಾಡಿಸ್ ಬನ್ನಿ ನೀವು. ಆ ದೇವರು ಫಸ್ಟಿಗೆ ತೋರಿಸಿದ್ದೀನಿ, ಆ ದೇವ್ರು ನೀವು ಫಸ್ಟೇ ನೋಡಿದ್ದೀರಾ, ರಾಮೇಶ್ವರ ಸ್ವಾಮಿ. ನಾವು ತಮ್ಮ ಲೈನಲ್ಲಿ ಸಹ ಹಾಕ್ತೀವಿ. ಈಗ ಇನ್ನೊಂದಿದೆ, ಟೋಟಲ್ಲು ಇದು 3 ದೇವಸ್ಥಾನ ಇದೆ. ಮೊದಲನೇದು ರಾಮೇಶ್ವರ ಸ್ವಾಮಿ, ನೀವು ಆಗಲೇ ನೋಡಿದ್ದೀರಾ. ಮತ್ತು ಇದೊಂದು, ಮತ್ತು ಅದು ಗಂಗಮ್ಮನವ್ರದ್ದು, ಮತ್ತು ಅದೊಂದಿದೆ ರಾಮೇಶ್ವರ. ಚಿಕ್ಕದು ನೋಡ್ತಾವಳ ದೇವಸ್ಥಾನ ಇದು. ಇದು ರಾಮೇಶ್ವರ, ಮುಂದೆ ಬಸವಣ್ಣ, ಹಿಂದ್ಗಡೆ ರಾಮೇಶ್ವರ, ಅದ್ರ ಮುಂದೆ ಬಸವಣ್ಣ. ಇದು ತಥಾ ಶ್ರೀರಾಮನ್ ಪಾದ ಅಂದ್ರೆ ಇದೆ ಅಲ್ವಾ? ಪಾದಗಳಿದೆ ಮುಂದೆ ಒಂದು ನೋಡುತ್ತಾವಳು ದೇವಸ್ಥಾನದಲ್ಲಿ. ಆದ್ರೆ ಇಲ್ಲಿ ಇರೋದು ಈ ದೇವಸ್ಥಾನ ಕತ್ಲೆ ಕೋಣೆ ಅಂದ್ರೆ ಪವಾಡ ಇರೋದೇ ಇಲ್ಲಿ ಈ ಜಾಗದಲ್ಲಿ ಪವಾಡ ಇರೋದು. ಆದ್ರೂ ಪೂಜೆ ಮಾಡ್ತೀವಿ, ಪೂಜೆ ಎಲ್ಲವೂ. ಇದ್ರ ಒಳಗಡೆ ಭಿನ್ನವಾಗಿದಾವಲ್ಲ ಒಂದ್ ಸ್ವಲ್ಪ, ಇದೆಲ್ಲ ಅವೆಲ್ಲ ಭಿನ್ನ ಇದಾವೆಲ್ಲ. ಅದು ತಂದಿಟ್ಟಿರೋದ ಫಸ್ಟ್ ಇಲ್ಲೇ ಇದ್ದಿದ್ದ? ಅವೆಲ್ಲ ಒಬ್ಬ ಇದ್ದು ಒಬ್ಬ ತಲೆಕೆಟ್ಟ ಅನ್ನೋದ್ದ, ಅವನು ಎಲ್ಲ ಹೊಡೆದಿರೋದು ಈ ಕತ್ತಿಲಿ. ಯಾರು? ಅಲ್ಲಿ ಅವನು ಯಾರೋ ಗೊತ್ತಲ್ಲ, ಹೊಸಕೋಟೆನೋ ಬಿದ್ದ. ಈಗಲ್ಲ, ಇಲ್ಲಿಗೆ ಬಂದಿದ್ನ? ಇಲ್ಲಿಗೆ ಬರ್ತಾ ಇರ್ತಾನೆ. ಈಗೆಲ್ಲೂ ಬಂದಿಲ್ಲ ಅವನು. ಅಲ್ಲ, ಯಾರು ಅವನು? ನಮ್ಮ ಧರ್ಮದವನ ಇಲ್ಲ ಬೇರೆ ಧರ್ಮದವನ? ತಲೆ ಒಂಥರ ಲೂಜ್. ಎಲ್ಲಿಗೆ ಬಂದು ಹೊಡೆದಿದ್ದ ಅವನು? ಅವನು ಅಮಾಸೆ ಪೌರ್ಣಮಿ ಹಿಂದೆ ಮುಂದೆ ಒಂದು ಕತ್ತಿ ಹಿಡ್ಕೊಂಡು ಬುಳು ಗುಡ್ಡಕ್ಕೆ ಬಂದ್ಬಿಡ್ತಾನೆ. ಈಗಂತೂ ಎಲ್ಲೂ ಬಂದಲ್ಲ ಅವನು. ಈಗ ಹೆಚ್ಚು ಕಮ್ಮಿ ಒಂದು 2 ವರ್ಷದಿಂದ ಬಂದಲ್ಲ ಅವನು. ಇದಾನೆ ಅಂತ ಸತ್ತಲ್ಲ, ಇದಾನೆ. ಅವನು ಸುಮಾರು ದೇವ್ರ ಇಗ್ರುಗಳನ್ನಲ್ಲ ಇಲ್ಲಿ ಕಥಾ ಬೇಗ ಇಲ್ಲ ಅಂತೂ ಕತ್ತಿಲಿ ಹೊಡೆದೆಲ್ಲ ಗಾಯ ಮಾಡಿ ಭಿನ್ನ ಮಾಡಿರೋದು ನಿಜ. ಭಿನ್ನ ಮಾಡಿರೋದು ಹೌದು. ಅದು ಯಾವಾಗ, ಯಾವ ಟೈಮಲ್ಲಿ? ಅದು ಇಂಥ ಟೈಮ್ ಅಂತ ಗೊತ್ತಲ್ಲ, ಈಗ 2 ವರ್ಷದ ಹಿಂದೆ ಮಾಡಿರೋದು ಅಂತೂ. ಈಗ ಅವನ್ನ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ರ ಅವನಿಗೆ? ಇಲ್ಲ, ಅವಾಗ ಏನು ಕೊಟ್ಟಲ್ಲ. ಅವನು ಶೆಡ್ಯೂಲು ಅವನು ಇದಾನೆ ಹುಡುಗ ಇನ್ನು. ಈಗ ಆ ದೇವಸ್ಥಾನದ ಬಗ್ಗೆ ವಿಶೇಷತೆ ಹೇಳ್ರಿ ಒಂದು ಸ್ವಲ್ಪ, ಬನ್ನಿ. ಇವರು ರಮೇಶಪ್ಪ ಅವರು ಅಂತ ಮೇನ್ ಅರ್ಚಕರು ಇಲ್ಲಿ. ನಿಮ್ಮದು ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಫೋನ್ ಮಾಡ್ಕೊಂಡು ಸಹ ಬರ್ಬೋದು. ಇಲ್ಲೊಂದು ದೇವಸ್ಥಾನ ಇದೆ ತಾತ, ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಹೇಳಿ ತಾತ. ಇದು 3 ದೇವಸ್ಥಾನ ಅಂದರೆ ಇದು ತ್ರಿಲಿಂಗ ದೇವಸ್ಥಾನ. 3 ಭಗವಂತ ಆ ಕಾಲದಲ್ಲಿ ಇಲ್ಲಿ 3 ಲಿಂಗ ಮಾಡಿಟ್ಟ. 3 ಲಿಂಗ ಮಾಡಿಟ್ಟು ಮುಂದಕ್ಕೆ ಎಲ್ಲಿ ಪ್ರವೇಶ ಆದರೂ ಗೊತ್ತಿಲ್ಲ. ಅದು ಅವಕ್ಕೆ ಬಾಗ್ಲಿಗೆ ಏನೂ ಇಲ್ಲ. ಒಂದಕ್ಕೆ ಮಾತ್ರ ಬಾಗ್ಲಿತ್ತು, ಹಳೆ ಕಾಲದ್ದು ದೊಡ್ಡ ದೇವಸ್ಥಾನಕ್ಕೆ. ಈಗ ಕದಾಗಿದೆ ಎಲ್ಲ ಮಾಡಿ ಈಗೆಲ್ಲ ತಾತ ಇದನ್ನ ನಾನು ನೋಡಿದ್ರೆ ಇದು ಹೊಯ್ಸಳರ ಕಾಲಕ್ಕಿಂತ ಹಿಂದೆದು ವಿಗ್ರಹ ಅಂತ ಅನ್ಸುತ್ತೆ. ಬಸವಣ್ಣ ಇದು ಅದೇ ತರ ಶೈಲಿ ಇದೆ ನೋಡಿ ಇಲ್ಲಿ. ಇಲ್ಲೆಲ್ಲ ಡಿಸೈನ್ ಎಲ್ಲ ನೋಡಿದ್ರೆ ಹೊಯ್ಸಳರಿಗಿಂತ ಸಹ ಹಿಂದೆ ಇದು ಮಾಡಿರೋದು. ಇದು ಈ ತರ ಎಲ್ಲ ಗಂಗರ್ ನೋಡ್ರಿ, ಇಲ್ಲೆಲ್ಲ ಡ್ಯಾಮೇಜ್ ಸಹ ಆಗಿದೆ. ಇಲ್ಲೂ ಆಗಿದೆ ಡ್ಯಾಮೇಜ್ ಇದೆಲ್ಲ ನೋಡಿ. ತಾತ ಇಲ್ಲೇನಾದ್ರು ದಾಳಿ ಏನಾದ್ರು ಆಗಿತ್ತಾ ಅವಾಗ ರಾಜರುಗಳದು? ಇಲ್ಲ, ಅದೇನು ಗೊತ್ತಿಲ್ಲ. ಹಿಂಗೆ ನಡ್ಕೊಂಡು ಬರ್ತಾ. ಆ ಮರದ ವಿಶೇಷತೆ ಏನು ಅಲ್ಲೊಂದು? ಇಲ್ಲ, ಅದ್ರದ್ದು ಏನಿಲ್ಲ. ಅದು ಕಾಡಿಂದ ಹುಟ್ಟಿದ್ದು ಅದು. ಅಲ್ಲ, ಅಲ್ಲಿ ಇದು ಮಾಡಿದಾರಲ್ಲ, ಅಲ್ಲಿ ತಾರಿ ಮರ, ಅದಕ್ಕೊಂದು ಕಟ್ಟೆ ಮಾಡಿರೋ ಅಲ್ಲಿ. ಯಾವ ಮರ? ತಾರಿ ಮರ. ತಾರಿ ಮರ ಅಂದ್ರೆ ಏನು? ತಾರಿ ಮರ ಅಂದ್ರೆ ಈ ಶಂದೇವ್ರ ವಾಹನ ಅದು. ತಾರಿ ಮರ. ಆ ಸೌದಿ ಯಾರು ಕಚ್ಚಾಕಲ್ಲ, ಅದು ನಮ್ಮ ಲಿಂಗಾಯತರು ಬಿಟ್ರೆ ಬಾಕಿರ ಆ ತಾರಿ ಸೌದಿ ಕಡಿಯಲ್ಲ, ಕಚ್ಚಾಕಲ್ಲ. ಅದೇ ಮರ. ಬನ್ನಿ ತಾತ ಅಲ್ಲಿಗೆ ಹೋಗೋಣ. ಯಾಕೆಂದ್ರೆ ನೀವು ತಾರಿ ಮರ ಅಂತ ಹೇಳಿದ್ರೆ ಅದು ಯಾರಿಗೂ ಸಹ ಗೊತ್ತಾಗ್ತಿರ್ಲಿಲ್ಲ, ಅದು ಅಲ್ವಾ? ತಾರಿ ಮರ ಅದು. ನೋಡ್ರಿ, ಶನಿದೇವ್ರ ವಾಹನ ಅಂತೆ ಅದು ತಾರಿ ಮರ. ಈಗ ತಾತ ಅವರು ನಮಗೆ ಮರನ ತೋರ್ಸಕ್ಕೆ ಹೋಗ್ತಾರೆ. ಯಾಕೆಂದರೆ ಕಟ್ಟೆ ಕಟ್ಟಿದ್ದಾರೆ, ಹಂಗಾಗಿ ಕಟ್ಟೆ ಕಟ್ಟಿದ್ರೆ ಏನಾದ್ರು ಒಂದು ಸ್ವಲ್ಪ ವಿಶೇಷತೆ ಇದ್ದರೆ, ಅದ್ರ ಬಗ್ಗೆ ಒಂದು ಶಕ್ತಿ ಇದ್ದರೆ ಮಾತ್ರ ಯಾವುದಕ್ಕಾದ್ರು ಕಟ್ಟೆ ಕಟ್ಟೋದು ಅಲ್ವಾ ತಾತ? ಹೌದು. ಹಂಗಾಗಿ ನಮಗೆ ಕುತೂಹಲದಿಂದ ನಾವು ಕೇಳಿದ್ವಿ. ಮತ್ತು ಇವೇ ಅಂತದ ಇವು ರೂಮ್ಸು? ಹೆಣ್ಮಕ್ಳು ಬಂದವ್ರು ಸ್ನಾನ ಮಾಡಿದಾರೆ, ಇಲ್ಲಿ ಬಟ್ಟೆ ಹಾಕಿನಕ್ಕೆ ಜಾಗಿಲ್ಲ ಅಂತ ಮಾಡಿದ್ರು. ತಾತ ಇದು ಆಪೋಸ್ ಮಾಡಲಿಲ್ವ ನೀವು? ಯಾಕೆಂದರೆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಮರ ಎಲ್ಲ ಕಡಿದ್ರು, ಇವು ಮಾಡೋ ಅವಶ್ಯಕತೆ ಇತ್ತ ನಿಜವಾಗ್ಲೂ? ಈಗ ಬಟ್ಟೆ ಹಾಕಿನ ಪಾರಿ ಇಲ್ಲಿ ಎಲ್ಲೋ ಯಾವುದೋ ಮರ ಇಲ್ಲ. ಹೆಣ್ಮಕ್ಳಿಗೆ ಬಂದವ್ರು ಯಾರು ಹಂಗೆ ಹೋಗಲ್ಲ. ಇಲ್ಲಿ ಗಂಗೆ ಸ್ನಾನ ಮಾಡಲೇಬೇಕು.
ಅದರಿಂದ ಇದ ಭಕ್ತಾದಿಗಳು ಇದು ಕಟ್ಟಿದ್ದಾರೆ ಇದ. ಯಾಕೆ ಅಂದರೆ ಇಲ್ಲಿ ದೇವಸ್ಥಾನ ಇರೋ ಕಾರಣದಿಂದ ಮರ ಎಲ್ಲ ಸಹ ಕಡ್ದಿದ್ದಾರೆ ಇಲ್ಲಿ. ಫಸ್ಟ್ ಹಿಂಗೆ ಇರಲಿಲ್ಲ ಅನ್ಕೊಂತೀನಿ. ಮರಗಳು ಇದ್ದು ಮರ ಕಡ್ದಾಗ ಯಾವುದು ಆಪೋಸ್ ಆಗ್ಲಿಲ್ವ ತಾತ? ಇಲ್ಲ ಮರಗಳು ಇದ್ದು ಅಂದ್ರೆ ಯಾರು ಕಡಿಲಿಲ್ಲ, ಅವೆಲ್ಲ ಗಾಳಿಗೆ ಬಿದ್ದು ಹೋಗ್ಬಿಟ್ಟು ಮಾಯಿನ ಹೆಚ್ಚು ಕಡಿಮೆ 100 ವರ್ಷದ ಮೇಲೆ ಮರಗಳು, ಮಾಯಿನ ಮರಗಳು, ಬರೀ ಮಾಯಿನ ಮರ ಎಲ್ಲ ಬಿದ್ದು ಹೋಗ್ಬಿಟ್ಟು ಅಲ್ಲ ತಾತ. ಅದು ಈ ಮರದ ಹೆಸರು ಏನಂತ ಹೇಳಿದ್ರೆ? ತಾರಿ ಮರ. ಬನ್ನಿ ಮುಂದೆ ಒಂದು ಸ್ವಲ್ಪ. ತಾರಿ ಮರ ಅದು ಇದೆ ನೋಡಿ ಫ್ರೆಂಡ್ಸ್, ತಾರಿ ಮರ ಅಂತ. ಇದು ಶನಿದೇವರ ವಾಹನ ಅಂತೆ. ವಾಹನನ ಆದ್ರೂ ಮರನ ತಾತ? ಮರ ಶನಿದೇವರು. ಈ ಕಡೆ ತಿರುಗ್ರಿ ತಾತ ಒಂದು ಸ್ವಲ್ಪ. ಇಲ್ಲಿ ನೋಡ್ರಿ, ಇದು ನಿಮಿಷ. ಇದು ಇಲ್ಲಿ ಈ ಜಾಗದಲ್ಲಿ ಕಾಡಿಂದ ಹುಟ್ಟಿದ ಮರ ಇದು ಈ ತಾರಿ ಮರ. ಇಲ್ಲಿ ಒಳ್ಳೆ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಇದೊಂದು ಕಟ್ಟೆ ಮಾಡಿ ಇಲ್ಲಿಗೆ ಬಸವಣ್ಣ ಗಿಸವಣ್ಣ ಇವೆಲ್ಲ ಇಲ್ಲಿಗೆ ಇಟ್ಟಿದ್ದಾರೆ. ಇಲ್ಲಿಗೆ ನೋಡಕ್ಕೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಲಕ್ಷಣವಾಗಿ. ಇಲ್ಲಿ ಅದೇ ಇದು ವಿಶೇಷತೆ ಇರೋದಕ್ಕೆ ಅಲ್ವಾ? ಇದೊಂದು ದೇವ್ರ ಶಕ್ತಿ ಇರೋದಕ್ಕೋಸ್ಕರ ಅಲ್ವಾ ಇದು ಮಾಡಿರೋ ತಾರಿ ಮರನ? ಹೌದು. ಇದು ತಾರಿ ಮರದ ವಿಶೇಷತೆ ಹೇಳ್ರಿ ಒಂದ್ ಸ್ವಲ್ಪ. ಆ ತಾರಿ ಮರ ಅಂದ್ರೆ ಅದು ಶನಿದೇವ್ರ ವಾಹನ ಅಂತ ಹೇಳ್ತಾರೆ. ಅದು ಶನಿದೇವರು ಅದರಡಿ ಕೂತು ಸ್ಥಾಪನೆ ಮಾಡಿದ್ದು ಅಂತ. ಸ್ಥಾಪನೆ ಮಾಡಿದ್ದು ಅಲ್ಲಿ. ಅಂದ್ರೆ ತಪಸ್ಸಿಗೆ ಏನಾದ್ರು ವಿಶ್ರಾಂತಿ ಕೂತ್ಕೊಂಡ್ರೆ ಇದು ತಾರಿ ಮರದ ಕೆಳಗಡೆ ಕುತ್ಕೊಂತಿದ್ರು. ಹೌದು. ತಾರಿ ಮರದ ಕೆಳಗಡೆ ಕೂತು ಇದು ದೈವ ಶಕ್ತಿ ಇದೆ. ಈಗ ನವಗ್ರಹ ಪೂಜೆ ಎಲ್ಲ ಮಾಡ್ದಾಗ ಇದ್ರ ಎಲೆ ಎಲ್ಲ ಇಡ್ತಾರ ತಾತ? ಹೌದು, ಇಡ್ತಾರೆ. ಶನಿ ಗ್ರಹಕ್ಕೆ ಇದು ಇಡ್ತಾರೆ. ತಾತ ಇಲ್ಲಿ ಪೂಜೆ ಏನು ಆಗಲ್ವಾ? ಇಲ್ಲ ಇಲ್ಲೇನು ಪೂಜೆ ಮಾಡಕ್ಕಿಲ್ಲ. ನಾವೇನು ಇಲ್ಲೇನು ಪೂಜೆ ಮಾಡಲ್ಲ. ಈಶ್ವರನೊಂದು ಪೂಜೆ ಮಾಡೋದು. ತಾತ ಇದು ಯಾರು ಸಹ ಕಡಿಯಂಗಿಲ್ಲ ಇದನ್ನ? ಇಲ್ಲ ಅದು ಸೌದಿನೇ ಮುಟ್ಟಲ್ಲ ಯಾರು. ಆ ತಾರಿ ಸೌದಿ ಯಾರು ಕಚ್ಚಕ್ಕೂ ಇಲ್ಲ, ಅದನ್ನ ಕಡಿಯಕ್ಕೂ ಇಲ್ಲ. ಅದನ್ನ ಸುತ್ತ ನೋಡಿದ್ರೆ ಎಲ್ಲ ಕಾಡು. ತಾತ ಇದು ಏನಾದರೂ ಇದು ರೈಲ್ವೆ ಬರಬೇಕಿದ್ರೆ ನಿಮಗೇನಾದರೂ ಅವರು ಪ್ರಶ್ನೆ ಮಾಡಿ ಇಲ್ಲೇ ಬರ್ತೀವಿ ಅಂತೆಲ್ಲ ನಿಮಗೆ ಅವಾಗೇನಾದರೂ ಆಪೋಸ್ ಏನಾದ್ರು ಇತ್ತ ಅವಾಗಿನ ಟೈಮಲ್ಲಿ? ತಕರಾರು ಏನಾದ್ರು ಮಾಡಿದ್ರಾ? ಇಲ್ಲ, ತಕರಲ್ಲಿ ಇಲ್ಲ. ತಕರಲ್ಲಿ ಏನೂ ಇಲ್ಲ. ಭಗವಂತ ಎಷ್ಟು ವರ್ಷಗಳಾಗಿದ್ದು ಇಲ್ಲೊಂದು ಕಟ್ಟೆ ಹಂಗೆ ತಾತ. ಹೌದು. ಆಮೇಲೆ ಇನ್ನೊಂದು ನಾವು ವಿಚಾರ ಕೇಳ್ಪಟ್ವಿ, ಆ ಬ್ರಿಡ್ಜಿಂದ ಕೆಳಗೆ ಬಲಿ ಕೊಡ್ತಾರೆ ಅನ್ನೋದು, ಅದೆಲ್ಲ ನಿಜನಾ ಸುಳ್ಳ ತಾತ? ಯಾವುದೋ ಒಂದು ಇದು ಈ ಕೆಂಚಪ್ಪ ಒಂದು ದೇವ್ರು ಬಂದು ಅದು ಹೇಳಿ ಕಾಯಿಲೆ ಕಷ್ಟ ಆದರಿಗೆಲ್ಲವ ಅದು ಇದು ಕೋಳಿ ಪಾಳಿ ಅಂತ ಏನೇನೋ ಕಟ್ಲೆ ಮಾಡಿ ರಾತ್ರಿನಾಗ ತಗೊಬಂದು ಹಾಕೋರು. ಈಗ ಎಲ್ಲೂ ಹಾಕಿಲ್ಲ. ಈಗ ಅದು ಮೂಢನಂಬಿಕೆ ಅಲ್ವಾ ತಾತ? ಮೂಢನಂಬಿಕೆ. ಅದು ಮೂಢನಂಬಿಕೆ. ಈಗ ಭಗವಂತ ಅಂದ್ರೆ ಸೂರ್ಯ ಚಂದ್ರ ಶಿವ ಅಲ್ವಾ? ಈಗ ನಾವು ಭೂತಪ್ಪ ಕೆಂಚಪ್ಪ ಅವನ್ನೆಲ್ಲ ನಾವು ಮಾಡ್ಕೊಂಡಿರೋ ದೇವ್ರು ಅಲ್ವಾ? ಭಗವಂತ ಒಬ್ನೇ, ದೇವನೊಬ್ಬ ನಾಮ ಅಲ್ಲವು. ಹಂಗಾಗಿ ಆ ಮೂಢನಂಬಿಕೆಗಳಿಗೆ ಯಾರು ಸಹ ಬಲಿ ಆಗ್ಬೇಡ್ರಿ. ಪ್ರಕೃತಿನೇ ದೇವ್ರು. ತಾತ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ತಾತ. ಎಲ್ಲರೂ ಸಹ ನಮ್ಮ ತಾತವ್ರನ್ನ ನಂಬರ್ ಹಾಕಿರ್ತೀನಿ, ರಾಮೇಶ್ವರಪ್ಪ ಅಂತ. ಎಲ್ಲ ಬಂದು ಫೋಟೋ ತಕ್ಕೊಳ್ರಿ ಅವ್ರ ಜೊತೆ. ಇವರು ಮೇಯ್ನ್ ಅರ್ಚಕರು. ಯಾರೇ ಬಂದರೂ ಸಹ, ನಾನು ಸಹ ಇವತ್ತು ಲೇಟಾಗಿ ಬಂದೆ, ಹಂಗಾಗಿ ಅವ್ರ ಊರಿಗೆ ಹೋಗ್ತಿದ್ರು ಸಹ ಬಂದು ಪೂಜೆ ಮಾಡಿಕೊಟ್ರು. ಅಷ್ಟು ಒಳ್ಳೆಯವರು ನಮ್ಮ ತಾತ. ಯಾರೇ ಬಂದರೂ ಸಹ ತಾತಕ್ಕೆ ಫೋನ್ ಮಾಡ್ಕೊಂಬರ್ರಿ. ಆಮೇಲೆ ಏನು ದೇವ್ರಿಗೆ ಏನೇನು ಬೇಕು ಕಾಣಿಕೆ ಎಲ್ಲ ಕೊಡೋದಿದ್ರೆ ತಾತುಗೆ ಫೋನ್ ಮಾಡ್ಕೊಂಡು ತಗೊಂಬರ್ರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ತಾತ ಹೇಳಿ, ನೀವು ಲಾಸ್ಟ್ ಮಾತು ಹೇಳಿ ವೀಕ್ಷಕರಿಗೆ. ಇಲ್ಲಿ ಬಂದು ಸ್ನಾನ ಮಾಡಿ ಫಸ್ಟ್ ಇಲ್ಲಿ ಬಂದವ್ರೆ ಭಕ್ತರು ಯಾರು ಹಂಗೆ ಹೋಗಲ್ಲ. ಇಲ್ಲಿ ಸ್ನಾನ ಮಾಡಲೇಬೇಕು. ಕೈ ಕಾಲು ನೋವು, ಮೈ ನೋವು, ಮಂಡಿ ನೋವು ನಮಗೆ ಹೋಯ್ತು ಇಲ್ಲಿ ಬಂದು ಅಂತ ಹೇಳ್ತಾರೆ ನಮಗೆ ಅರ್ಚಕರಿಗೆ. ಇನ್ನೊಂದು ಸರಿ ಬಂದಾಗ, 2ನೇ ಸರಿ ಬಂದಾಗ ಅದು ಶಕ್ತಿ ಇರೋತ್ತಿಗೆ ಜನಗಳು ಭಾರಿ ಜನ ಇಲ್ಲಿಗೆ ಬರ್ತಾರೆ. ಹೆಚ್ಚು ಕಡಿಮೆ 70-80 ಕಿಲೋಮೀಟ್ರಿಂದ ಸುತ್ತ ಇಲ್ಲಿ ಜಾಗ ಕಾಡಿಗೆ ಬರ್ತಾರೆ. ಹಿಂದೆಲ್ಲವ ನಡ್ಕೊ ಬರ್ತದ್ದು, ಈಗ ನಡೆಯಂಗಿಲ್ಲ. ಅದ್ರ ಸ್ವಾಮಿ ಪಟ್ಟಿಗೆ ಏಕಲ್ಸ್ಗಳು ಬರ್ತವೆ. ಈಗೇನು ತೊಂದರೆ ಇಲ್ಲ. ಭಕ್ತರು ಭಾರಿ ಬರ್ತಾ ಇರ್ತಾರೆ. ತಾತ ಅದು ನೀರು ಕುಡಿದ್ರೆ ಕಾಶಿಯಿಂದ ಬರುತ್ತೆ, ಎಲ್ಲ ಗಿಡಮೂಲಿಕೆಗಳ ಬೇರಿಂದ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಕಾಯಿಲೆ ಇದ್ರೂ ಸಹ ವಾಸಿ ಆಗುತ್ತೆ ಅಂತ, ಅದು ನಿಜನಾ ತಾತ? ಅದು ಹಿಂದಿನರು ಹೇಳ್ತಾ ಇರ್ತಾರೆ, ನಾವು ಈಗ ಅದನ್ನೇ ಹೇಳ್ತೀವಿ. ಹಿಂದೆ ಕಾಶಿಯಿಂದ ಇಲ್ಲಿ ನಿಂಬೆಹಣ್ಣು ತಗಡು ಈ ಜಾಗಕ್ಕೆ ಬಂದಿತ್ತು ಅಂತ ಹೇಳ್ತಾರೆ. ಈಗ ನಾವು ಅದನ್ನೇ ಹೇಳ್ತೀವಿ. ಆವಾಗ ಸತ್ಯದ ಕಾಲದಲ್ಲಿ ಬಂದಿರ್ಬೋದು. ಅದು ಬಂದಿದೆ. ಆ ಕೆಳಗಡೆ ಅವರು ಹೆಚ್ಚು ಕಡಿಮೆ ಈ ಬೆಟ್ಟದ ಮೇಲೆ ಇರೋದು ಗಂಗೆ ಬಾಯಿ ಅಂತ. ಅದು ಕೆಳಗಡೆ ಅದ್ರ ಒತ್ತಿ ಹೆಚ್ಚು ಕಡಿಮೆ ಒಂದು 60-70 ಅಡಿ ಆಳ ತಗ್ಗಿರ್ಬೋದು. ಆದ್ರ ಮೇಲೆ ಗಂಗಮ್ಮ ತಾಯಿ ಇದ್ದಾಳೆ, ಗಂಗೆ ಉತ್ಪತ್ತಿ ಆಗಿರೋದು. ಎಂಥ ಬರಗಾಲ ಬಂದರೂ ಮಳೆ ಬರದೆ ಹೋದ್ರು ಆ ಜಾಗದಲ್ಲಿ ಈ ಜಾಗದಲ್ಲಿ ನೀರು ಹೋಗಲ್ಲ.
ನೋಡಿ ಫ್ರೆಂಡ್ಸ್, ಇದು ತಾತ ಇದು ಎಷ್ಟು ಕೆಳಗಡೆ ಇದೆ ತಾತ ಇದು ಭೂಮಿ? ಈ ಬೆಟ್ಟ ಬಿಟ್ಟು ಈಗ ಫಸ್ಟ್ ಈಗ ಕಡ್ದು ಮಾಡಿರಬಹುದು. ಎಷ್ಟು ಅಡಿ ಕೆಳಗಿದೆ ತಾತ? 60 ಅಡಿ ತಗ್ಗಿರ್ಬೋದು. ಆ ರೋಡಿಗೂ ಇದಕ್ಕೂ ಎಷ್ಟು ಅಡಿ ಇದೆ ತಾತ? ರೋಡಿಗೂ ಒಂದು 60-70 ಅಡಿ ಇದೆ. ಇದು ಹೆಂಗೆ ಮತ್ತೆ ಇಲ್ಲಿ ನೀರು ಹೆಂಗ್ ಉತ್ಪತ್ತಿ ಆಯಿತು ಆ ಗಂಗಮ್ಮನ ಕೊಳದಲ್ಲಿ? ಸತ್ಯದ ಕಾಲ ಅದು. ಸತ್ಯ ಅದು ಸತ್ಯ. ಇಲ್ಲಿ ಆ ತಾಯಿ ಗಂಗಮ್ಮ ಇಲ್ಲ ಅಂದ್ರೆ ಇಲ್ಲಿ ಇಲ್ಲ ಅಂತ, ಆ ಈಶ್ವರನ ಇಲ್ಲ ಈ ಜಾಗದಲ್ಲಿ ಅಂತ. ಯಾವ ಕಾಲಕ್ಕೂ ಖಾಲಿ ಆಗಲ್ಲ. 60-70 ಅಡಿ ಮೇಲೆ ನೀರು ಸಿಗುತ್ತೆ ಇಲ್ಲಿ. ಯಾವುದೇ ಬರಗಾಲ ಆಗಲಿ ಏನೇ ಆಗಲಿ. ಹೌದು, ಯಾವುದೇ ಕಾರಣಕ್ಕೂ ಗಂಗೆ ಉತ್ಪತ್ತಿ. ಹಾಗೆ ನಮ್ಮ ಸ್ಥಳೀಯ MLA ಆದಂಥವರು ಒಂದು ಸ್ವಲ್ಪ ಗಮನಿಸಬೇಕು. ಯಾಕೆಂದರೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಸರಿಯಾಗಿಲ್ಲ. ಗೌರ್ಮೆಂಟ್ ಕಡೆಯಿಂದ ನೀವು ಒಂದು ಸ್ವಲ್ಪ ಅನುದಾನ ಕೊಟ್ಟು ನಮ್ಮ ತಾತ ಅವರಿಗೆ ಹೆಲ್ಪ್ ಮಾಡಬೇಕು. ಯಾಕೆಂದರೆ ಅವರು ತಿಂಗಳ ಅವರು ಸ್ವಂತ ದುಡ್ಡಲ್ಲಿ ಸಹ ಕರೆಂಟ್ ಬಿಲ್ ಕಟ್ತಿದ್ದಾರೆ. ಹಂಗಾಗಿ ನೀವು ಒಂದು ಸ್ವಲ್ಪ ನೆರವು ಆಗಬೇಕು. ನಿಮ್ಮ MLAಗಳಾಗಲಿ MP ಗಳಾಗಲಿ ಇದೊಂದು ಪುಣ್ಯಕ್ಷೇತ್ರನ ಇನ್ನೂ ಸಹ ಅಭಿವೃದ್ಧಿ ಮಾಡಬೇಕು. ಹಾಗೆ ಇನ್ನೂ ಗಿಡ ಮರಗಳನ್ನು ಬೆಳೆಸಬೇಕು. ಯಾವ ಗಿಡ ಮರಗಳನ್ನು ಕಡಿಬಾರ್ದು. ಇಲ್ಲೇನು ಪ್ರಕೃತಿ ಹೆಂಗೆ ಇದೆ ಇದನ್ನೇ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಲಾಸ್ಟಲ್ಲಿ ಈ ಡಿಸ್ಕ್ರಿಪ್ಷನಲ್ಲಿ ತಾತ ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ, ಮತ್ತು ಅವ್ರ ತಮ್ಮ ಅವ್ರದ್ದು ನಂಬರ್ ಹಾಕಿರ್ತೀನಿ. ಎಲ್ಲರೂ ಫೋನ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು. ಓಂಕಾರಪ್ಪ ತಮ್ಮ.